ಜೀವನದಲ್ಲಿ ಉತ್ತಮ ಮೌಲ್ಯಗಳು ಮತ್ತು ಶಿಷ್ಟಾಚಾರದ ಪ್ರಾಮುಖ್ಯತೆ ಏನು ಎಂದು ಶಿಕ್ಷಕರು ತರಗತಿಯಲ್ಲಿ ಮಕ್ಕಳಿಗೆ ಕಲಿಸುತ್ತಿದ್ದರು. ಉದಾಹರಣೆಗೆ, ಅವರು ಗಾಜಿನ ಜಾರನ್ನು ತೆಗೆದುಕೊಂಡು ಅದರಲ್ಲಿ ಕೆಲವು ಚೆಂಡುಗಳನ್ನು ಹಾಕಲು ಪ್ರಾರಂಭಿಸಿದರು. ನಿಧಾನವಾಗಿ ಜಾರ್ ಸಂಪೂರ್ಣವಾಗಿ ತುಂಬಿತು. ಅದರ ನಂತರ ಅವರು ಕೆಲವು ಕಲ್ಲುಗಳನ್ನು ಜಾಡಿಗೆ ಹಾಕಲು ಪ್ರಾರಂಭಿಸಿದರು. ಪಾತ್ರೆಯಲ್ಲಿ ಸ್ವಲ್ಪ ಜಾಗ ಉಳಿದಿದ್ದೆಲ್ಲ ಕಲ್ಲುಗಳು ತುಂಬಿದ್ದವು. ಇದಾದ ನಂತರ ಜಾರ್ನಲ್ಲಿ ಮರಳು ಸುರಿಯಲು ಪ್ರಾರಂಭಿಸಿದರು. ಕ್ರಮೇಣ ಜಾರ್ ಸಂಪೂರ್ಣವಾಗಿ ತುಂಬಿತು. ಆಗ ಶಿಕ್ಷಕರು ನೀರು ಕೇಳಿದರು ಮತ್ತು ಜಾರ್ಗೆ ನೀರು ಸುರಿಯಲು ಪ್ರಾರಂಭಿಸಿದರು. ಜಾರ್ನಲ್ಲಿನ ಮರಳು ಮತ್ತು ಬೆಣಚುಕಲ್ಲುಗಳ ನಡುವೆ ನೀರು ಕೂಡ ಸೇರಲು ಪ್ರಾರಂಭಿಸಿತು. ಎಲ್ಲರೂ ಕುತೂಹಲದಿಂದ ನೋಡುತ್ತಿದ್ದರು, ಆದರೆ ಅವರಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ಆಗ ಶಿಕ್ಷಕರು ವಿವರಿಸಿದರು, ಮನುಷ್ಯ ಕೂಡ ಒಂದು ಜಾಡಿಯಂತೆ, ಅದರಲ್ಲಿ ಅನೇಕ ವಸ್ತುಗಳು ಬರಬಹುದು. ಈಗ ನೀವು ಏನು ತೆಗೆದುಕೊಳ್ಳುತ್ತೀರಿ ಎಂಬುದು ನಿಮಗೆ ಬಿಟ್ಟದ್ದು. ಮೊದಲು ಜಾರ್ನಲ್ಲಿ ಮರಳನ್ನು ಹಾಕಿದರೆ ಚೆಂಡುಗಳು ಎಂದಾದರೂ ಅದರಲ್ಲಿ ಹೊಂದಿಕೊಳ್ಳುತ್ತವೆಯೇ? ಎಂದೆಂದಿಗೂ ಇಲ್ಲ. ಹಾಗೆಯೇ ಮೌಲ್ಯಗಳ ಬೀಜಗಳನ್ನು ಮೊದಲು ಮಗುವಿನಲ್ಲಿ ಬಿತ್ತಬೇಕು ಮತ್ತು ನಂತರ ನೀವು ಕ್ರಮೇಣ ಅವನಿಗೆ ಸಾಮಾಜಿಕ ಮತ್ತು ಪುಸ್ತಕದ ಜ್ಞಾನವನ್ನು ನೀಡಬೇಕು. ಮಕ್ಕಳು ಮೊದಲು ಶಿಷ್ಟಾಚಾರ ಮತ್ತು ಮೌಲ್ಯಗಳನ್ನು ಕಲಿಯಬೇಕು. ಮಕ್ಕಳಲ್ಲಿ ಶಿಷ್ಟಾಚಾರದ ಪ್ರಜ್ಞೆ ಇದ್ದರೆ ಅವರು ಇತರ ವಿಷಯಗಳಿಗೆ ಸರಿಯಾಗಿ ಹೊಂದಿಕೊಳ್ಳುತ್ತಾರೆ. ಜನರು ಒಳ್ಳೆಯ ಕೆಲಸ ಅಥವಾ ಹಣದ ಬಗ್ಗೆ ಮಾತನಾಡುವುದನ್ನು ನಾವು ಸಾಮಾನ್ಯವಾಗಿ ನೋಡುತ್ತೇವೆ. ಆದರೆ ಪೋಷಕರು ಮೊದಲು ತಮ್ಮ ಮಕ್ಕಳಿಗೆ ಚೆಂಡಿನ ಜ್ಞಾನವನ್ನು ನೀಡಬೇಕು. ಆ ನಂತರ ಕ್ರಮೇಣ ಜೀವನ ಕ್ರಮವನ್ನು ಅನುಕ್ರಮವಾಗಿ ಕಲಿಸಿಕೊಡಿ. ಏಕೆಂದರೆ ಮೊದಲಿನಿಂದಲೂ ಖಿನ್ನತೆಯ ಮರಳು ಮಕ್ಕಳ ಮನಸ್ಸಿನಲ್ಲಿ ನೆಲೆಸಿದರೆ ಅವರ ಜೀವನದುದ್ದಕ್ಕೂ ಒಳ್ಳೆಯ ಆಲೋಚನೆಗಳಿಗೆ ಅವಕಾಶವಿರುವುದಿಲ್ಲ. ನೀವು ಈ ಸಣ್ಣ ಕಥೆಯನ್ನು ತುಂಬ ಇಷ್ಟಪಟ್ಟಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.